Hello dear friends, welcome back to my YouTube channel Maths by EMS. Today we are here to discuss the solutions for the state level SSLC preparatory examination 2025. Today we all seen the standard question paper from the board. Standard na maintain ಮಾಡಿದರೆ. There are applications level questions, there are direct knowledge based questions, analyzing questions, skill oriented questions ಎಲ್ಲ ಕೂಡ ಕೊಟ್ಟಿದ್ದಾರೆ. So that shows ನಾವು we have to boost our preparations for our annual examination. We can accept the same level of question paper for annual examination. I hope everybody is doing on the same lines. So this is the best example. ನಮ್ಮ ಆನ್ಯುವಲ್ ಪೇಪರ್ ಹೇಗಿರ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ಇದನ್ನು ನೋಡ್ತಾ ವಿಲ್ ಸಿ ಹೌ ದ ಕ್ವಶನ್ಸ್ ಆರ್ ಇನ್ ದ ಕ್ವಶನ್ ಪೇಪರ್. So now I am going to start with the MCQs. Four alternatives are given for each of the following questions. Incomplete statements. Choose the correct alternative and write the complete answer along with its serial alphabet. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವು ಆನ್ಯುವಲ್ ಎಕ್ಸಾಮ್ ಬರೀಬೇಕಾದ್ರೆ ಬರೀ ಆನ್ಸರ್ಸ್ ಮಾತ್ರ ಬರೆದು ಬರ್ತೀವಿ. ಸೊ ನಾವು ಆನ್ಸರ್ಸ್ ಜೊತೆಗೆ ಆ ಸೀರಿಯಲ್ ಲೆಟರ್ಸ್ ಕೂಡ ಬರೀಬೇಕು. ಎ ನ, ಬಿ ನ, ಸಿ ನ, ಡಿ ನ ಅನ್ನೋದನ್ನ ಮೆನ್ಷನ್ ಮಾಡಿ ಅಂಡ್ ದೆನ್ ವಿ ಹ್ಯಾವ್ ಟು ರೈಟ್ ದ ಆನ್ಸರ್. ಸೊ ಫಸ್ಟ್ ಕ್ವಶನ್, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಸೊ ಡಿಗ್ರಿ ಕೇಳ್ತಾ ಇದ್ದಾರೆ. ಡಿಗ್ರಿ ಬೇಕು ಅಂತಂದ್ರೆ ನಾನು ಅಲ್ಲಿ ಹೈಯೆಸ್ಟ್ ಪವರ್ ನೋಡಬೇಕು. ಇಲ್ಲಿ ನೋಡಿ ಹೈಯೆಸ್ಟ್ ಪವರ್ ಇದೆ. ಸೊ ದೇರ್ ಫಾರ್ ವಾಟ್ ಇಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್? ಈ ವೇರಿಯೇಬಲ್ಗೆ ಹೈಯೆಸ್ಟ್ ಪವರ್ ಇದೆ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಸೊ ಇಲ್ಲಿ 3 ಇರೋದ್ರಿಂದ ಹೈಯೆಸ್ಟ್ ಪವರ್ 3 ಆಗೋದ್ರಿಂದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ವಿಲ್ ಬಿಕಮ್ 3. ಸೆಕೆಂಡ್ ಕ್ವಶನ್, 2x12 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ನಾನೊಂದು ಕಂಡೀಷನ್ ಹೇಳಿದ್ದೆ ನಿಮಗೆ, ಎ ಬಿ ಸಿ ಆರ್ ಇನ್ ಎ ಪಿ ಅಂತ ಬಂತು ಅಂದ್ರೆ, ಇದೇನಾದ್ರು ಎ ಪಿ ಇತ್ತು ಅಂದ್ರೆ ದಿಸ್ ಇಂಪ್ಲೈಸ್ ಮಿಡಲ್ ಟರ್ಮ್ ಇಸ್ ಆಲ್ವೇಸ್ ಈಕ್ವಲ್ ಟು ಎ ಪ್ಲಸ್ ಬೈ 2. ಸೊ ಸಮ್ ಆಫ್ ದ ಎಕ್ಸ್ಟ್ರೀಮ್ಸ್ ಬೈ 2 ಅಂತ ಹೇಳ್ತೀವಿ, ಅಥವಾ ಆವರೇಜ್ ಆಫ್ ದ ಫಸ್ಟ್ ಅಂಡ್ ಥರ್ಡ್ ಟರ್ಮ್ ಅಂತ ಹೇಳ್ತೀವಿ. ಹಂಗಾದ್ರೆ ಇಲ್ಲಿ ಬಿ ಏನಾಗುತ್ತೆ ಎಕ್ಸ್, ಎ ಏನಾಗುತ್ತೆ 2, ಸಿ ಏನಾಗುತ್ತೆ 12. ಸೊ 2 ಡಿವೈಡೆಡ್ ಬೈ 2 plus 12 divided by 2, that is 14 by 2. Therefore the value of x will be equal to 7. Hangadre what is the answer for this? Option A, 7 is the correct answer. Now I am going to take the third question. In the pair of linear equation a1x plus b1y plus c1 equal to 0, a2x plus b2y plus c2 equal to 0, if this condition a1 by a2 is equal to b1 by b2 not equal to c1 by c2 ಆದರೆ such kind of lines represents ಪ್ಯಾರಲಲ್ ಲೈನ್ಸ್. ನಮಗೆ 3 ಕಂಡೀಷನ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಈ ಕಂಡೀಷನ್ ಆದ್ರೆ ಅದು ಎಂತ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ? ಗ್ರಾಫಲ್ಲಿ ಪ್ಯಾರಲಲ್ ಲೈನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. The formula to find out volume of a sphere. So we all know direct formula, knowledge based question. So volume of a sphere is equal to 4 by 3 pi r cube cubic units. Careful ಆಗಿರಬೇಕು, ಯೂನಿಟ್ಸ್ ಕೂಡ ನೋಡಬೇಕು. ಸಮ್ಟೈಮ್ಸ್ ಇದೇ ಕೊಟ್ಟವನು ಇಲ್ಲಿ ಸ್ಕ್ವೇರ್ ಯೂನಿಟ್ಸ್ ಕೊಟ್ಟಿದ್ರೆ ತಗೋಬಾರ್ದು. ಸೊ ಏನ್ ಫಾರ್ಮುಲಾ ಕೊಟ್ಟು ಕ್ಯೂಬಿಕ್ ಯೂನಿಟ್ಸ್ ಇರುವಂತದನ್ನೇ ಚೂಸ್ ಮಾಡಬೇಕು. ಸಮ್ ಆಫ್ ದ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್. ಸೊ ಎಲ್ಲ ಎಲಿಮೆಂಟರಿ ಇವೆಂಟ್ಸ್ ನ ಸೇರಿಸಿದ್ರೆ ಇಟ್ ಇಸ್ ಈಕ್ವಲ್ ಟು ಎನ್ ಆಫ್ ಎಸ್, ದಟ್ ಇಸ್ ಕಾಲ್ಡ್ n1 ಅಂತ ಕೂಡ ನಾವು ಕರಿತೀವಿ. ಸೊ ಸಿಕ್ಸ್ತ್ ಒನ್, ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಎ 1 ಆಗುತ್ತೆ, ಬಿ 4 ಆಗುತ್ತೆ, ಸಿ ಇಸ್ ಈಕ್ವಲ್ ಟು 4. ಸೊ ನಾನು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಬೇಕು. ಫಾರ್ಮುಲಾ ಏನು? ಬಿ ಸ್ಕ್ವೇರ್ ಮೈನಸ್ 4ac. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 4 ಸ್ಕ್ವೇರ್, 4 ಇಂಟು ಎ ಇಸ್ 1, ಅಗೇನ್ ಸಿ ಇಸ್ 4. So 4 square is 16, 4 4 is 16, that is equal to 0. So therefore the discriminant of the quadratic equation is option A, 0. Seventh one. So ನಮಗೆ ಮಾಡೆಲ್ ಪೇಪರ್ ಕೂಡ ಸೇಮ್ ಕೈಂಡ್ ಆಫ್ ಕ್ವಶನ್ಸ್ ಇತ್ತು. ಸೊ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂಡ್ ದ ಕಾರ್ಡ್ ಕೊಟ್ಟಿದ್ದಾರೆ. ಇದನ್ನ ಕೊಟ್ಟು ಸೆಂಟ್ರಲ್ ಆಂಗಲ್ ಕೇಳಿದ್ರೆ ಆಲ್ವೇಸ್ ನಾನೊಂದು ರಿಲೇಷನ್ ಹೇಳ್ಕೊಟ್ಟಿದ್ದೀನಿ. ಸೆಂಟ್ರಲ್ ಆಂಗಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಟ್ವೈಸ್ ದ ಆಂಗಲ್ ಬಿಟ್ವೀನ್ ಕಾರ್ಡ್ ಅಂಡ್ ದ ಟ್ಯಾಂಜೆಂಟ್. ಸೊ ನೀವು ಡೈರೆಕ್ಟ್ ಆಗಿ 2 ಇಂಟು 55 ಡಿಗ್ರಿ ತಗೊಳ್ಳಿ, ದಟ್ ಈಸ್ ಈಕ್ವಲ್ ಟು 110 ಡಿಗ್ರಿ. ಆಪ್ಷನ್ ಸಿ 110 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ನಿಮಗೆ ಬೇಡ ಅಂದ್ರೆ ನೀವು ಫಸ್ಟ್ ಥಿಯರಮ್ ಯೂಸ್ ಮಾಡ್ಕೊಂಡು ಇದು 90 ಆದ್ರೆ ದಿಸ್ ವಿಲ್ ಬಿಕಮ್ 35. ಇದು 35 ಹಾಗಾದ್ರೆ ಇದು ಕೂಡ 35 ಆಗುತ್ತೆ. ಆಸ್ ದಿಸ್ ಬಿಕಮ್ಸ್ ಅನ್ ಐಸಾಸೆಲೆಸ್ ಟ್ರಯಾಂಗಲ್. 35 ಪ್ಲಸ್ 35 70. ಸೊ ಹಂಗಾದ್ರೆ ಈ ಸೆಂಟ್ರಲ್ ಇರುವಂತ ಆಂಗಲ್ 180 ಮೈನಸ್ 70, ದಟ್ ಬಿಕಮ್ಸ್ 110. ಸೊ ಡೀಟೈಲ್ಡ್ ಸೊಲ್ಯೂಷನ್ಸ್ ಕೂಡ ಬರೀಬಹುದು ಬೈ ಯೂಸಿಂಗ್ ಆಂಗಲ್ ಸಮ್ ಪ್ರಾಪರ್ಟಿ ಅಂಡ್ ಥಿಯರಮ್ 1 ಆಫ್ ಅ ಸರ್ಕಲ್, ಅಥವಾ ಡೈರೆಕ್ಟ್ ಆಗಿ ನಾನು ಹೇಳ್ಕೊಟ್ಟಿರುವಂತ ಫಾರ್ಮುಲಾನು ಕೂಡ ಯೂಸ್ ಮಾಡಬಹುದು.
Next, distance of the point P of A comma B from the origin 0 comma 0 is always, we know, that is root of A square plus B square. What is the secant of a circle? Definition ಕೇಳ್ಬಿಟ್ಟಿದ್ದಾರೆ. Secant and tangent definition ಕಲ್ತ್ಕೋಬೇಕು ಅಲ್ಲಿಗೆ. What is the secant of a circle? Secant of a circle is a line which intersects the circle at two distinct points. You have to mention two distinct points. Two different points ಅಲ್ಲಿ circle ನ meet ಮಾಡಿದ್ರೆ ಅಂತದನ್ನ ನಾವು secant ಅಂತೀವಿ. We'll take the next question. Thales theorem, basic proportional theorem statement ಕೇಳಿದರೆ. The Thales theorem states that if a line drawn parallel to any side of a triangle to intersect other two sides at distinct points, then the other two sides are divided in the same ratio. So next we'll move on to the 11th question. So 11th question ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಫಿಗರ್ ಅಲ್ಲಿ ಆಂಗಲ್ ನ ಅಬ್ಸ್ ಕೊಟ್ಟಿದ್ದಾರೆ 65 ಡಿಗ್ರಿ. ನಮಗೆ ಗೊತ್ತು ಥಿಯರಮ್ 2 ಅಲ್ಲಿ ನಾವು ಪ್ರೂವ್ ಮಾಡಿದೀವಿ. ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಸೆಂಟರ್ ಅಂಡ್ ದ ಎಕ್ಸ್ಟರ್ನಲ್ ಪಾಯಿಂಟ್ divides that quadrilateral into two congruent triangle. ಹಂಗಾದ್ರೆ ಇದು 65 ಆದ್ರೆ ಇದು 65 ಆಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? ದಟ್ ಬಿಕಮ್ಸ್ 65 ಪ್ಲಸ್ 65 130 ಡಿಗ್ರಿ. ಹಂಗಾದ್ರೆ ಆಂಗಲ್ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ಹೌ ಮಚ್? That must be equal to 180 minus 130 degree, that is equal to 50 degree. So now I'm moving on to the question number 12. So direct question, write the formula to find out the total surface area of the solid. So ಏನ್ ಸಾಲಿಡ್ ಇದು? That is a cone. ಹಂಗಾದ್ರೆ ನನಗೆ ಟಿ ಎಸ್ ಆಫ್ ಕೋನ್ ಕೇಳಿದರೆ. ಸೊ ಟಿ ಎಸ್ ಆಫ್ ಕೋನ್ ಇಸ್ ಈಕ್ವಲ್ ಟು ವಾಟ್? ಪೈ ಆರ್ ಇಂಟು ಆರ್ ಪ್ಲಸ್ ಎಲ್, ಅಥವಾ ಯು ಕ್ಯಾನ್ ರೈಟ್ ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಎಲ್. ಸೊ ಎರಡು ಕೂಡ ಬರೆದ್ರೆ ಆಗುತ್ತೆ. ಜನರಲಿ ವಿಲ್ ರೈಟ್ ಇಟ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. Next, question number 13th, again from the statistics direct question. Just they ask us to write down the median class of the following cumulative frequency table. So ಅದಕ್ಕೆ n value ಕೊಟ್ಟಿದ್ದಾರೆ. What is n by 2? n by 2 is equal to 20 by 2, that becomes 10. Is it any cumulative frequency is equal to 10? No, ಯಾವುದೇ ಸಿ ಎಫ್ 10 ಇಲ್ಲ. ಹಂಗಾದ್ರೆ ಅದಕ್ಕಿಂತ ದೊಡ್ಡದು ಯಾವುದು? 14. ಹಂಗಾದ್ರೆ ಮೀಡಿಯನ್ ಕ್ಲಾಸ್ ಯಾವುದಾಗುತ್ತೆ? ದಟ್ ಈಸ್ ಮೀಡಿಯನ್ ಕ್ಲಾಸ್ ವಿಲ್ ಬಿ ಈಕ್ವಲ್ ಟು 20 to 30 is the median class. Question number 14th, if the nth term of an arithmetic progression an ಇದು an is equal to 5n minus 2 ಕೊಟ್ಟಿದ್ದಾರೆ. So then find the value of a2. So a2 ನ ಕೇಳಿದಾನೆ. a2 is equal to ಏನಾಗುತ್ತೆ? 5 into 2 minus 2, so that is equal to 10 minus 2. ಆನ್ಸರ್ ಎಷ್ಟು ಬರುತ್ತೆ? 8. ಸೊ ಡೈರೆಕ್ಟ್ ಎನ್ಗೆ 2 ನ ಕೊಡುವಂಥದ್ದು. ಏರಿಯಾ ಆಫ್ ದ ಸೆಕ್ಟರ್ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್. ರೇಡಿಯಸ್ 7 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಏರಿಯಾ ಆಫ್ ಸೆಕ್ಟರ್ ಎಷ್ಟು ಕೊಟ್ಟಿದ್ದಾನೆ? ಸೊ ದಟ್ ಈಸ್ ಈಕ್ವಲ್ ಟು 22. ಸೊ ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್. ಹಂಗಾದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್ ಬೇಕು ಅಂದ್ರೆ ನಾನು ಫಸ್ಟ್ ಏರಿಯಾ ಆಫ್ ಸರ್ಕಲ್ ನ ಕಂಡುಹಿಡ್ಕೋಬೇಕು. ದ ಫಾರ್ಮುಲಾ ಇಸ್ ಪೈ ಆರ್ ಸ್ಕ್ವೇರ್. ಪೈ ನನಗೆ ಗೊತ್ತು 22/7. ರೇಡಿಯಸ್ ನನಗೆ ಗೊತ್ತು 7 into 7. 1 7 get cancelled. 7 2s are 14. 7 2s are 14 plus 1, 154 centimeter square. Then area of remaining part. So remaining part of a circle is equal to 154. ಅದರಲ್ಲಿ ಸೆಕ್ಟರ್ ಏರಿಯಾನ ತೆಗೆದುಬಿಡಿ. ಸೊ 4 ಅಲ್ಲಿ 2 ಹೋದ್ರೆ 2, 5 ಅಲ್ಲಿ 3 ಹೋದ್ರೆ 5 ಅಲ್ಲಿ 2 ಹೋದ್ರೆ 3, and 132 centimeter square is the area of the remaining part of the circle. Now I'm moving on to the next one. If a fair coin is tossed once, then write the number of possible outcome. So what is the sample space if a coin is tossed, getting head and tail? So how many outcomes then? So the number of outcomes in S will be equal to 2. Next, prove that 5 plus root 3 is an irrational number. So ಇದಕ್ಕೆ ನಮಗೆಲ್ಲ ಗೊತ್ತಿದೆ. We have to follow contradiction method. ಅದಕ್ಕೆ ನಾನು ಏನು ಮಾಡ್ತೀನಿ? let us assume that ಏನು ಮಾಡಬೇಕು? ಅವ್ರು ಇರ್ರಾಷನಲ್ ಪ್ರೂವ್ ಮಾಡಿ ಅಂತ ಕೊಟ್ರೆ ನಾನು ರ್ಯಾಷನಲ್ ಅಂತ ತಗೋಬೇಕು. ಸೊ ರ್ಯಾಷನಲ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ನಮಗೆಲ್ಲ ಗೊತ್ತಿದೆ, ಯಾವುದೇ ರ್ಯಾಷನಲ್ ನಂಬರ್ ಕೊಟ್ಟರು ದಟ್ ಕ್ಯಾನ್ ಬಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ವೇರ್ ಕ್ಯೂ ನಾಟ್ ಈಕ್ವಲ್ ಟು 0 ಆ್ಯಂಡ್ ಎಚ್ ಸಿ ಎಫ್ ಆಫ್ ಪಿ ಕಾಮ ಕ್ಯೂ ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ರೂಟ್ 3 ಈಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಬೈ ಕ್ಯೂ ಮೈನಸ್ 5 ಆಗುತ್ತೆ. ಸೊ ರೂಟ್ 3 ಈಸ್ ಈಕ್ವಲ್ ಟು
Q will be LCM. So 5 minus PQ ಬರುತ್ತೆ. It is in the form of integer by integer. So integer by integer ಬಂದ್ರೆ ಅದನ್ನ rational ಮಾಡ್ತೀವಿ. So that implies ನನಗೆ ಏನು ಬಂದ್ಬಿಡ್ತು, √3 will be a rational number ಬಂತು. So is it true? No. This contradicts. ಇದೇನ್ ಮಾಡುತ್ತಿದ್ದು? This contradicts that. This contradicts that √3 is irrational. ನಾವೇ ಪ್ರೂವ್ ಮಾಡಿದೀವಿ √3 ಒಂದು irrational ನಂಬರ್ ಅಂತ. ಸೊ ನನಗಿಲ್ಲಿ ರ್ಯಾಷನಲ್ ಬರ್ತಿದೆ. ಸೊ ಯಾಕೆ ರ್ಯಾಷನಲ್ ಬರ್ತಿದೆ? ಬಿಕಾಸ್ ಆಫ್ ಅವರ್ ರಾಂಗ್ ಅಸಂಪ್ಷನ್. ಸೊ ಇದರಿಂದ ನನಗೇನು ಗೊತ್ತಾಗುತ್ತೆ? ಮೈ ಅಸಂಪ್ಷನ್ ಈಸ್ ರಾಂಗ್. ಸೊ ಮೈ ಅಸಂಪ್ಷನ್ ರಾಂಗ್. ಏನು ಅಸಂಪ್ಷನ್ ತಗೊಂಡಿದ್ದೆ ನಾನು? ರ್ಯಾಷನಲ್ ಅಂತ ತಗೊಂಡಿದ್ದೆ. ಹಾಗಾದ್ರೆ ಅದು ರಾಂಗ್ ಆಯಿತು ಅಂದರೆ ಸೊ ನನಗೇನಾಗುತ್ತೆ ಹಾಗಾದರೆ 5 ಪ್ಲಸ್ √3 ಈಸ್ ಆ್ಯನ್ ಇರ್ರಾಷನಲ್ ನಂಬರ್. ಹಾಗಾದರೆ ರ್ಯಾಷನಲ್ ಆಗಲಿಲ್ಲ ಅಂದರೆ ಇನ್ನು ಉಳಿದಿದ್ದು ಯಾವುದು? ಎರಡೇ ಇರೋದ್ರಿಂದ ಇಲ್ಲಿ ರ್ಯಾಷನಲ್ ಇರ್ರಾಷನಲ್ ಅದಾದರೆ ಇದಾಗಬೇಕು, ಇದಾಗಲಿಲ್ಲ ಅಂದರೆ ಅದಾಗಬೇಕು. ಸೊ ರ್ಯಾಷನಲ್ ಆಗಲ್ಲ ಅಂತ ಗೊತ್ತಾಯಿತು. ಹಾಗಾದ್ರೆ ಏನಾಯಿತು? ಇಟ್ ಬಿಕಮ್ಸ್ ಅನ್ ಇರ್ರಾಷನಲ್ ನಂಬರ್. ದಿಸ್ ಇಸ್ ದ ಪ್ರೂಫ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ರಿಯಲ್ ನಂಬರ್ಸ್. ಇದೇ ಥರ ಸಿಮಿಲರ್ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. Next, I am moving on to the question number 18 from the chapter linear equation solved by elimination method. Very easy. So ಇಲ್ಲಿ ನನಗೆ addition ಮಾಡಿದ್ರೆ y cancel ಆಗುತ್ತೆ. 3x is equal to 18 ಬರುತ್ತೆ. x is equal to 18 by 3. So x is equal to 6. So ಒಂದು ವ್ಯಾಲ್ಯೂ ಸಿಕ್ತು. Put x is equal to 6. Put x is equal to 6 in any of the equation. x minus y is equal to 4. 6 minus 4 is equal to y. So ಈ y ನ ಆ ಕಡೆ ಕಳಿಸ್ತೀನಿ, 4 ನ ಈ ಕಡೆ ತಗೋತೀನಿ. So 2 is equal to y is the another solution. Therefore, what is the solution for my pair of linear equation? So that is 6 comma 2 is the solution for the given equation, pair of equation. Now I am moving on to the next question. So that is the next question is on graph. ಸೊ ಒಂದು ಕಷ್ಟಪಟ್ಟಿದ್ದಂಥ ಕ್ವಶನ್ಸ್ ಅಂತ ಅನ್ಸುತ್ತೆ. ಸೊ ಅವನು ನನಗೆ ಝೀರೋಸ್ ಕೊಡೋ ಬದಲು ಗ್ರಾಫ್ ಕೊಟ್ಬಿಟ್ಟಿದ್ದಾನೆ. ಸೊ ಮಾಡೆಲ್ ಪೇಪರಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ವೆನ್ ಎವರ್ ವಿ ಟೇಕ್ ಅ ಗ್ರಾಫ್ ಆಫ್ ಅ ಪಾಲಿನಾಮಿಯಲ್, ಅದು ಎಕ್ಸ್ ಆಕ್ಸಿಸ್ ಎಲ್ಲಿ ಮೀಟ್ ಮಾಡುತ್ತೋ ದಟ್ ವಿಲ್ ಬಿಕಮ್ ಇಟ್ ಝೀರೋಸ್. ಹಂಗಾದ್ರೆ ಫ್ರಮ್ ಗ್ರಾಫ್ ನಾನು ಏನು ಬರೀಬಹುದು? ಆಲ್ಫಾ ಮತ್ತೆ ಬೀಟಾ ಒಂದು ಝೀರೋನ ಕಂಡಿಡ್ಕೋಬಹುದು. ಆಲ್ಫಾ ಒಂದು -1 ಆಗುತ್ತೆ, ಬೀಟಾ ಒಂದು +4 ಆಗುತ್ತೆ. ರೈಟ್. ಸೊ ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟಾಯಿತು? ದಟ್ ವಿಲ್ ಬಿಕಮ್ -1 + 4 ದಟ್ ಈಸ್ ಈಕ್ವಲ್ ಟು +3. ಆಲ್ಫಾ ಇಂಟು ಬೀಟಾ ಏನಾಯಿತು? -1 ಇಂಟು 4 ದಟ್ ಈಸ್ ಈಕ್ವಲ್ ಟು -4. ಸೊ ಪಿ ಆಫ್ ಎಕ್ಸ್ ಕಂಡಿಡಿಯೋಕ್ಕೆ ಫಾರ್ಮುಲಾ ಏನು? ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ ದ ಫಾರ್ಮುಲಾ. ಸೊ ದಟ್ ಈಸ್ ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ -4. ಸೊ ಈ ಈಕ್ವೇಷನ್ಗೆ ನಮಗೆ ಡಿನಾಮಿನೇಟರ್ ಏನು ಇಲ್ಲದೆ ಇರೋದ್ರಿಂದ ಕೆಗೆ 1 ಕೊಡ್ತೀನಿ. ದೆನ್ ಪಿ ಆಫ್ ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ minus 3x minus 4 is the required polynomial for the given graph. So this is the polynomial which represents the given graph. Now I am moving on to the question number 10-20. Again one of the very easiest question that is expected from quadratic equation. So by splitting the middle term. So first term 2x square, last term -6, multiply ಮಾಡಿದ್ರೆ -12x square. So what are the factors? 1x will come here and 1x will come here. So 12 and 1 ಬರಬೇಕು ಅಂದ್ರೆ 4 3s are 12, difference is 1. So ಅಲ್ಲಿ middle term plus ಇರೋದ್ರಿಂದ this takes plus and this takes minus. So ಈಗ ಏನಾಗುತ್ತೆ? 2x square plus 4x minus 3x minus 6 equal to 0. So this is my one group and this is my other group. So in the first group I have 2x as common factor. So ನನಗೆ x plus 2 ಉಳಿಯುತ್ತೆ. In the next group I have 3x common factor, x plus 2 ಉಳಿಯುತ್ತೆ. So by taking x plus 2 as a common factor, I will get 2x minus 3 equal to 0. So this gives x plus 2 equal to 0 or 2x minus 3 equal to 0. So x is equal to -2 is the one root and 2x is equal to +3 by sending to the right side, and x is equal to 3/2 is the other root of the given quadratic equation. Now we'll move on to the next question, question number 21. Find the
ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಫಸ್ಟ್ ಕ್ವಶನ್ ತುಂಬಾ ಈಸಿ ಕೊಟ್ಬಿಟ್ಟಿದ್ದಾರೆ. ಸೊ ಎ ಪಿನೂ ಅವರೇ ಕೊಟ್ಬಿಟ್ಟಿದ್ದಾರೆ. ನನಗೆ ಅದ್ರ ಜೊತೆಗೆ ಸಮ್ನ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಸೊ ಫಸ್ಟ್ ಒನ್ ಇಲ್ಲಿ ಮಾಡ್ತೀನಿ, ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ನೆಕ್ಸ್ಟ್ ಒನ್ ಆ ಕಡೆ ಮಾಡೋಣ. ಸೊ ಸೊಲ್ಯೂಷನ್ ನೋಡಿ, ಎ ಪಿ ಕೊಟ್ಟಿದ್ದಾರೆ. ಆ ಎ ಪಿ ಇಂದ ಎ ನ 3 ಅಂತ ಬರ್ಕೋಬಹುದು, ಡಿ ನ 7 ಮೈನಸ್ 3 4 ಅಂತ ಬರ್ಕೋಬಹುದು. ಸೊ S20 ಕೆಲಿಂದ N20 ಆಗುತ್ತೆ. ನಾನು S20 ಕಂಡುಹಿಡಿಯಬೇಕು. ಸೊ ನಮಗೆಲ್ಲ ಗೊತ್ತಿದೆ S20 is equal to N/2 ಅಂದರೆ 20/2 into 2a plus N minus 1. So that is 20 minus 1 into D. So 20/2 ಅಂದರೆ 10 ಆಗುತ್ತೆ. 2 into a is 3 plus 19 into D is to 4. So that will become 10, 6 plus 4 9 36 76 ಆಗುತ್ತೆ. So that will become 10 into 76 plus 6 82. So that will become 820. 820 is the sum of first 20 terms of the arithmetic progression. ಸೊ ಈಗ ನಾವು ಇದರಲ್ಲಿ ಇನ್ನೊಂದು ಚಾಯ್ಸ್ ಕೊಟ್ಟಿದ್ರೆ ಅದಕ್ಕೆ ಮೂವ್ ಆಗೋಣ. ಸೊ ಹೌ ಮೆನಿ 3 ಡಿಜಿಟ್ ನಂಬರ್ಸ್. ಸೊ 3 ಡಿಜಿಟ್ ನಂಬರ್ಸ್ ಯಾವ್ದು ಅದನ್ನ ಫಸ್ಟ್ ಬರೆಯೋಣ. 3 ಡಿಜಿಟ್ ನಂಬರ್ಸ್ ಯಾವ್ದು ಅಂದ್ರೆ 100 ಇಂದ ಸ್ಟಾರ್ಟ್ ಆಗುತ್ತೆ, 101 ಇರುತ್ತೆ, ಇದೇ ತರ 999 ವರ್ಗ ಇರುತ್ತೆ. ಇದರಲ್ಲಿ ನೆಕ್ಸ್ಟ್ ನಾನು ಏನು ಬರ್ಕೋಬೇಕು, 3 ಡಿಜಿಟ್ ನಂಬರ್ ವಿಚ್ ಆರ್ ಡಿವಿಸಬಲ್ ಬೈ 7. ಸೊ 107 ಇಂದ ಆಗುತ್ತಾ? ಇಲ್ಲ. 101 ಆಗಲ್ಲ, 102 ಆಗಲ್ಲ. ಡಿವೈಡ್ ಮಾಡಿ ನೋಡಿ. ಸೊ 105 ಆಗುತ್ತೆ, 112 ಆಗುತ್ತೆ. ಸೊ ಅದೇ ತರ ನನಗೆ 994 ಆಗುತ್ತೆ. ಸೊ ಈ ಇಷ್ಟು 3 ಡಿಜಿಟ್ ನಂಬರ್ಸ್ ನನಗೆ 7 ಇಂದ ಡಿವೈಡ್ ಆಗುತ್ತೆ. ಹಂಗಂದ್ರೆ ಎ ಎಷ್ಟಾಯ್ತು? 105. ಡಿ ಡಿವಿಸಿಬಲ್ ಬೈ 7 ಇಂದ ಡೈರೆಕ್ಟ್ ಆಗಿ 7 ಹಾಕೋಬಹುದು. ಎ ಎನ್ ಎಷ್ಟಿದೆ? 994. ನಾನು ಹೌ ಮೆನಿ ಅಂತ ಕಂಡುಹಿಡಿಬೇಕು ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ನ ಕಂಡುಹಿಡಿಬೇಕು. ಸೊ ಇರುವಂತ ಫಾರ್ಮುಲಾ ಏನು? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಎಷ್ಟು? 994 is equal to 105 plus n minus 1 into 7. 994 minus 105 is equal to n minus 1 into 7. So 14 ಅಲ್ಲಿ 5 ಹೋದ್ರೆ 9, 8 ಅಲ್ಲಿ 0 ಹೋದ್ರೆ 8, 9 ಅಲ್ಲಿ 1 ಹೋದ್ರೆ 8. So 889 is equal to n minus 1 into 7. So on simplification it gives n minus 1 is equal to 889 divided by 7. 7 ones are 7 ones are 7, 7 twos are 14, 7 sevens are. So n is equal to 127 plus 7, n is equal to 128. So therefore what we can say, there are 128 multiples of or divisible by ಅಂತಾರು ಬರಿಬಹುದು ಅಥವಾ multiples, both are same. Multiples of 3 digit numbers, multiples of 7 are in the given AP ಅಂತ ಬರೆದ್ಬೇಡ, ಶಾರ್ಟ್ ಆಗಿ ಬರೆಯೋಣ ಸಾಕು. ಗಿವನ್ AP ಅವ್ರು ಕೊಟ್ಟಿರುವಂತ AP ಅಲ್ಲಿ ಸಿಚುವೇಶನ್ ಅಲ್ಲಿ ನನಗೆ 128 ನಂಬರ್ಸ್ ಇದೆ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್. ಸೊ ಒಂದು ಟ್ರಯಾಂಗಲ್ ಕೊಟ್ಟು ಎಲ್ಲ ಅವನೇ ಕೊಟ್ಬಿಟ್ಟಿದ್ದೇನೆ ಸೈಡ್ಸು. ನೀನು ಕಾಸ್ ಆಲ್ಫಾ ಮತ್ತೆ ಕಾಟ್ ಆಲ್ಫಾ ಬರೀಬೇಕು. ಸೊ ಕಾಸ್ ಆಲ್ಫಾ ಅಂದ್ರೆ ಏನಾಗುತ್ತೆ? ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್. ಯಾವ್ದು ಅಡ್ಜಸೆಂಟು? ದಿಸ್ ವಿಲ್ ಬಿಕಮ್ ಅಡ್ಜಸೆಂಟ್, this will become hypotenuse, this will become opposite for this acute angle alpha. ಸೊ ಅಲ್ಲಿಗೆ ಇದೆಷ್ಟಾಯ್ತು? ಅಡ್ಜಸೆಂಟ್ ಅಂದ್ರೆ 12 ಡಿವೈಡೆಡ್ ಬೈ 13. ಈ ಕಡೆ ಕಾಟ್ ಬರೆಯೋಣ. ಕಾಟ್ ಆಲ್ಫಾ ಅಂದ್ರೆ ಏನು? ದಟ್ ಈಸ್ ಆಲ್ಸೋ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. ಸೊ ಅಡ್ಜಸೆಂಟ್ ಅಗೇನ್ 12, ಸೊ ಆಪೋಸಿಟ್ ಎಷ್ಟು? 5. ಸೊ ಸೇಮ್ ಅಕ್ಯೂಟ್ ಆಂಗಲ್ ಕೇಳಿರೋದ್ರಿಂದ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. Now I am moving on to the question number 23. Find the distance between, distance ಕೇಳಿದರೆ ಇದನ್ನ x1 y1 ತಗೊಳ್ಳೋಣ, ಇದನ್ನ x2 y2 ತಗೊಳ್ಳೋಣ. ಸೊ ಡಿಸ್ಟೆನ್ಸ್ d is equal to ಫಾರ್ಮುಲಾ ಏನು? x2 minus x1 whole square plus y2 minus y1 whole square. So this is equal to x2 minus x1 ಅಂದ್ರೆ 6 minus 3 whole square plus 4 minus 1 whole square. So that is equal to 3 square plus 3 square. So 9 plus 9 under the square root. That becomes direct ಆಗಿ ಬೇಕಾದ್ರೆ 2 times the 9 ಅಂತ ಬರಿಬಹುದು. So 9 ಆಚೆ ತಗೊಂಡ್ರೆ 3 root 2 units will become the distance between the given two points. Very simple one and direct one. Now I am moving on to the last question in this video, that is in 2 mark section. So that is a bag contains 3 red balls and 5 black balls. What is the probability of getting a
ನಾನ್ ರೆಡ್ ಬಾಲ್. ಸೊ ನಾನು ಎನ್ ಆಫ್ ಎಸ್ ಬರ್ಕೋಬೇಕು. ಸೊ ಎನ್ ಆಫ್ ಎಸ್ ಬರಿಬೇಕಾದ್ರೆ ನಾನು ಹೆಂಗೆ ಬರೀತೀನಿ? ಸೊ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಫಾರ್ ದ ಫಸ್ಟ್ ಕ್ವಶನ್ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ದೇರ್ ಆರ್ 3 ರೆಡ್ ಅಂಡ್ ದೆನ್ 5 ಬ್ಲ್ಯಾಕ್. ಸೊ ಟೋಟಲ್ 8 ಬಾಲ್. ಸೊ ನನಗೆ ಎನ್ ಆಫ್ ಗೆಟಿಂಗ್ ನಾಟ್ ಎನ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ನಾನ್ ರೆಡ್ ಕಲರ್ ಬೇಕು. ಸೊ ನಾನ್ ರೆಡ್ ಕಲರ್ ಎಷ್ಟು? 5. ಸೊ ಡೈರೆಕ್ಟ್ ಆಗಿ ಯು ಕ್ಯಾನ್ ರೈಟ್ 5/8. ನೆಕ್ಸ್ಟ್ ಬಂದ್ರೆ ಎರಡನೇದಕ್ಕೆ ನೋಡಿ, ಎನ್ ಆಫ್ ಎಸ್ ಅಲ್ಲಿ 12 ಡಿಫೆಕ್ಟಿವ್ ಪೆನ್ಸ್ ಆರ್ ಆಕ್ಸಿಡೆಂಟಲಿ ಮಿಕ್ಸ್ಡ್ ಅಪ್ ವಿತ್ 132 ಗುಡ್ ಪೆನ್ಸ್. ಆಲ್ರೆಡಿ 132 ಗುಡ್ ಪೆನ್ಸ್ ಇತ್ತು, ಅದ್ರ ಜೊತೆ 12 ಕೆಟ್ಟೋಗಿರೋ ಸೇರ್ಕೋತು. ಸೊ ಟೋಟಲ್ ಎಷ್ಟಾಯ್ತು? 144 ಪೆನ್ಸ್ ಆಯ್ತು. ಈಗ ನನಗೆ ಪ್ರಾಬಬಿಲಿಟಿ ಆಫ್ ಪೆನ್ ಟೇಕನ್ ಔಟ್ ಗುಡ್ 1 ಬೇಕು. ಸೊ ಗೆಟಿಂಗ್ ಗುಡ್ 1 ಬೇಕು. ಗೆಟಿಂಗ್ ಗುಡ್ ಪೆನ್ ಹುಡ್ಕೋದಕ್ಕೆ ಎಂಥ ಪ್ರಾಬಬಿಲಿಟಿ ಅಂತ. ಅದಕ್ಕೆ ಎನ್ ಆಫ್ ಗುಡ್ ಪೆನ್ಸ್ ಎಷ್ಟು? 132. ಇದನ್ನ ತಗೊಬಂದು ನೀವು ಟೋಟಲ್ ನಂಬರ್ ಇಂದ ಡಿವೈಡ್ ಮಾಡಿಬಿಟ್ರೆ ವಿಲ್ ಗೆಟ್ ದಿಸ್. ಸೊ ಈಸಿ. ಎರಡು ಕೂಡ 12 ಇಂದ ಡಿವೈಡ್ ಆಗುತ್ತೆ. 12 ಒನ್ಸ್ 12 ಒನ್ಸ್ 1 ಕ್ಯಾರಿ, 12 ಒನ್ಸ್ 12, 2 ಕ್ಯಾರಿ 24, 12 ಟೂಸ್. ಸೊ ಇದಕ್ಕೆ ಪ್ರಾಬಬಿಲಿಟಿ ಎಷ್ಟು? 11/12. ಸೊ ಐ ಹೋಪ್ ಎಲ್ಲರಿಗೂ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಮೆಂಟ್ ಯುವರ್ ಕ್ವಶನ್ಸ್. ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ಸ್. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ and keep watching to get the solutions for the remaining questions in the state level preparatory examination. Thank you. All the best for your coming examinations.